ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡು ಈ ನೀರನ್ನು ಕಂಪ್ಲೀಟಾಗಿ ಕುಡಿದು ಮುಗಿದಾದ್ಮೇಲೆ ಹೊರಗಡೆ ಹೋಗಿ ಕಸ ಹೊಡೆದು ಸಿಂಪಲ್ಲಾಗಿ ರಂಗೋಲಿ ಹಾಕೊಂಡಿದ್ದೀನಿ. ಸೊ ಹೊರಗಡೆದೆಲ್ಲ ಕಸ ಮುಗೀತು ಅಂತಂದರೆ ಇನ್ನು ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಷ್ಟರೊಳಗಡೆ ನಮ್ಮ ಮೇಡಮ್ ಎದ್ಬಿಡ್ತಾರೆ. ಇಬ್ಬರಿಗಿಂತ ಇವಳು ಬೇಗ ಎದ್ದಾಳೆ, ಯಾಕಂದ್ರೆ ನಾನು ಎದ್ದ ತಕ್ಷಣ ಎದ್ಬಿಟ್ಟಿರ್ತಾಳೆ. ಸೊ ಇವಳನ್ನ ಮ್ಯಾನೇಜ್ ಮಾಡ್ಕೊತ ಮಾಡೋದ್ರೊಳಗೆ ಟೈಮ್ ಫುಲ್ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ತಿಂದ ಆದಮೇಲೆ ನಾನು ಕಸ ಹೊಡ್ಕೊಂಡೆ. ಸೊ ಕಸ ಹೊಡೆದ ತಕ್ಷಣ ಮಕ್ಕಳನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಚಿಟ್ಟಿ ಚಾಕೋಸ್ ತಿಂದ್ಕೊಂತ ಕೂತ್ಕೊಂಡಿದ್ದಾನೆ. ಅಷ್ಟರೊಳಗಡೆ ಇವರು ಮತ್ತು ನಾನು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಮಿಂಚುನೇನು ರೆಡಿ ಮಾಡ್ಕೊಂಡಿಲ್ಲ, ಅವಳನ್ನ ಬಂದಾದಮೇಲೆ ಮಧ್ಯಾಹ್ನದ ಮೇಲೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಜಯನ್ ಕೂಡ ರೆಡಿಯಾಗಿ ಎಲ್ಲರೂ ಕೂಡ ಹೊರಟಿದ್ದಾಯಿತು. ಸೊ ಅವರು ಡ್ಯೂಟಿ ಹೋಗ್ತಾ ಇದ್ದಾರೆ, ಚಿಟ್ಟಿ ಸ್ಕೂಲಿಗೆ ಹೋಗ್ತಿದ್ದಾರೆ. ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ವಾಪಸ್ ಬಂದಿದ್ದಾಯಿತು. ಮನೆಗೆ ಬಂದ ತಕ್ಷಣ ಇವಳನ್ನ ಮಲಗಿಸಿ ಇನ್ನು ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮೇಡಮ್ ಅವ್ರು ಮಲ್ಕೊಂಡ್ರೇ ನನಗೆ ಕೆಲಸ ಎಲ್ಲ ಆಗೋದು. ಹಾಗೆ ಮನೇಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಕಚಾಟಿ ಆಗಿತ್ತು, ಹಾಗೆ ಪಾತ್ರೆ ಜಾಸ್ತಿ ಇತ್ತು ಅಂತೇಳಿ ಫಸ್ಟು ಕಿಚನ್ನ ಡೀಪ್ ಕ್ಲೀನ್ ಮಾಡಿಕೊಂಡು ಮಾಡೋದು